ನಮ್ ಸೋಷಿಯಲ್ ಅಂದ್ರೆ ತುಂಬಾ ಡಿಫಿಕಲ್ಟ್. ಯಾಕಂದ್ರೆ 33 ಚಾಪ್ಟರ್ ಇದೆ, ಅದ್ರಲ್ಲಿ ಯಾವ್ದು ಓದ್ಬೇಕು ಯಾವ್ದು ಬಿಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ಅವ್ರಿಗೆ. ಸೊ ಅವ್ರಿಗೆ ಸ್ಪೆಷಲಿ NC ವಿದ್ಯಾರ್ಥಿಗಳು ಏನ್ ಓದಿದ್ರೆ ಅವ್ರೊಂದು 45-50 ಮಾರ್ಕ್ಸ್. ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್, ಆಮೇಲೆ ಅಗ್ರಿಕಲ್ಚರ್ ಅಂಡ್ ಲ್ಯಾಂಡ್ ಯೂಸ್ ಅಂಡ್ ಅಗ್ರಿಕಲ್ಚರ್, ಫ್ರೀಡಮ್ಸ್ ಇನ್ ಇಂಡಿಯಾ, ಇವೆಲ್ಲವೂ ಸಹ 4 ಮಾರ್ಕ್ಸ್ ಬರುವಂತದ್ದು. ನಿಮ್ಗೊಂದು 24 ಮಾರ್ಕ್ಸ್ ಅದಾಗುತ್ತೆ. ಓಕೆ, ಅದಾದ್ಮೇಲೆ ನೀವೇನಾದ್ರು ಆರ್ಗನೈಸ್ ಅಂಡ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಬರುತ್ತೆ, ಪೇಡ್ ಅನ್ಪೇಡ್, ಆರ್ಗನೈಸ್ಡ್ ಅನ್ಆರ್ಗನೈಸ್ಡ್. ಆಮೇಲೆ ಇಂಡಿಯನ್ ಜಿಯೋಗ್ರಫಿಕಲ್ ಫೀಚರ್ಸ್, ನಾರ್ದರ್ನ್ ಹಿಮಾಲಯ, ನಾರ್ದರ್ನ್ ಪ್ಲೇನ್ ಲ್ಯಾಂಡ್, ಡೆಕ್ಕನ್ ಪ್ಲೇಟ್, ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್. ಇಷ್ಟು ನೀಟಾಗಿ ಓದ್ಕೊಂಡ್ರೆ ಪಾಸ್ ಆಗಲಿಕ್ಕೆ ಏನು ತೊಂದರೆ ಇಲ್ಲ. ಔಟ್ ಆಫ್ ಔಟ್ ಬರ್ಲಿಕ್ಕೆ ಏನಂದ್ರೆ ಅವ್ರು ಹೇಗೆ 80 ಔಟ್ ಆಫ್ 80 ಇದರಲ್ಲಿ ಸೋಷಿಯಲ್ ತೆಗಿಬಹುದು ಅನ್ನೋ ಬಗ್ಗೆ ತುಂಬಾನೇ ನಮಗೆ ಕಾಮೆಂಟ್ಗಳು ಬರ್ತಾ ಇರ್ತದೆ. ಲಾಸ್ಟ್ ಇಯರ್ ಎಷ್ಟು ಔಟ್ ಆಫ್ ಔಟ್ ಕೊಟ್ಟಿದ್ದೀರಾ? ಒಂದು 7 ಬಂದಿದ್ದಾರೆ. 7 ಈ ವಿಡಿಯೋ ನೋಡಿದ್ಮೇಲೆ ಮಕ್ಕಳು ಔಟ್ ಆಫ್ ಔಟ್ ತೆಗಿತಾರ. ತುಂಬಾ ಸಂತೋಷ, ತೆಗಿಬೇಕು ಸರ್. ಆದ್ಮೇಲೆ ಬಂದ್ಮೇಲೆ ಹೇಳ್ತೀರಾ. ಥ್ಯಾಂಕ್ಸ್ everyone, welcome back to our channel. As you all know that EduTalk sessions are going on. ಇದರಲ್ಲಿ ತುಂಬಾ ಸಬ್ಜೆಕ್ಟ್ಸ್ ವಿಚಾರದಲ್ಲಿ ನಾವು ಮಾತಾಡಿದೀವಿ. ಹಲವಾರು ಸಬ್ಜೆಕ್ಟ್ಸ್, ಹಿಂದಿ ಆಗಿರ್ಲಿ, ಇಂಗ್ಲಿಷ್ ಆಗಿರ್ಲಿ, ಮ್ಯಾಥಮೆಟಿಕ್ಸ್ ಆಗಿರ್ಲಿ, ಕನ್ನಡ ಆಗಿರ್ಲಿ, ಎಲ್ಲ ಡಿಸ್ಕಷನ್ ಮಾಡಿದ್ವಿ. ಬಟ್ ನೀವು ಒಂದ್ ನೋಡಿರ್ಬೋದು ಸರ್, ಸೋಷಿಯಲ್ ವಿಚಾರದಲ್ಲಿ ತುಂಬಾ ಕಮೆಂಟ್ಸ್ ಬರ್ತಿದೆ. ಅದೇ ರೀತಿಯಲ್ಲಿ ಸೋಷಿಯಲ್ ಅನ್ನೋದು ತುಂಬಾ ಕಷ್ಟ ಅಂತಾನು ಕೂಡ ಮಕ್ಕಳು ಕಮೆಂಟ್ ಮಾಡ್ತಿದ್ದಾರೆ. ಹೌದು, ನಾನು ನೋಡಿದ್ರೆ ನಮ್ಮ ಕಾಮೆಂಟ್ ಏನ್ ಬಂದಿದ್ದಾರೆ ಎಲ್ಲರೂ ಜಾಸ್ತಿನೇ ಸರ್ ಸೋಷಿಯಲ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಾ ಇದಾರೆ. ಸ್ಪೆಷಲಿ 1 ಮಾರ್ಕ್ಸ್ ಕ್ವಶನ್ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಅಂತಾನು ಹೇಳ್ತಾ ಇದಾರೆ. ಸೊ ಏನ್ ಮಾಡೋದು, ಸೋಷಿಯಲ್ ಬಗ್ಗೆ ಒಂದು ವಿಡಿಯೋ ಮಾಡೋದ್ರ ಬಗ್ಗೆ? ಸೋಷಿಯಲ್ ಬಗ್ಗೆನೇ, ಅದಕ್ಕೆ ಸರ್ ನಾವು ಇವತ್ತು ಬೆಂಗಳೂರು ಬಂದಿದ್ದೀವಿ. ನಮ್ ಜೊತೆಲಿ ಸೋಷಿಯಲ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗಿರೋದು ಶರತ್ ಸರ್ ಇದ್ದಾರೆ. ಅವರು ಲಾಸ್ಟ್ ಇಯರ್ ಒಂದು 7 to 8 ಔಟ್ ಆಫ್ ಔಟ್ ಕೂಡ ಸೋಷಿಯಲ್ ಸಬ್ಜೆಕ್ಟ್ ಅಲ್ಲಿ ತೆಗ್ಸಿದ್ದಾರೆ. ಸೊ ಮತ್ತೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಯಾವ ಕಂಟೆಂಟ್ ಯಾವ ತರ ಓದ್ಬೇಕು ಮಕ್ಕಳು, ಇಷ್ಟು ಕಂಟೆಂಟ್ ಅನ್ನು ಓದಿದ್ರೆ ಆರಾಮಾಗಿ ಔಟ್ ಆಫ್ ಔಟ್ ತೆಗಿಬಹುದು. ಯಾವ ಮಗು ಫೇಲ್ ಆಗ್ತಿದೆ ಅಂತ ಭಯ ಇದೆ, ಅವ್ರು ಪಾಸ್ ಕೂಡ ಆಗ್ಬೋದು. ಮೇನ್ ನಮ್ಮ NC ವಿದ್ಯಾರ್ಥಿಗಳು ಏನಿರ್ತಾರೆ ಅವ್ರು ಯಾವಾಗಲೂ ಕೇಳೋದು ಒಂದು ಕ್ವಶನ್ ಏನು ಅಂದ್ರೆ, ಸೊ ನಾವು ಪಾಸ್ ಆಗೋದಕ್ಕೆ ಎಷ್ಟು ಓದ್ಬೇಕು? ಯಾಕಂದ್ರೆ 33 ಲೆಸನ್ಸ್ ಇದಾವೆ, 33 ಜಾಸ್ತಿ ಇದಾವೆ. ಹೌದು, 33 ಲೆಸನ್ಸ್ ಇದೆ. ಸೊ ಅಷ್ಟ್ರಲ್ಲಿ ಎಲ್ಲಾನು ಓದ್ಬೇಕಾ ಸರ್? ಬಗ್ಗೆ ಯಾವ್ದಾದ್ರು ಕೆಲವೊಂದು ಓದ್ಬೇಕಾ? ಏನು ಇದೇ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಈ ಕನ್ಫ್ಯೂಷನ್ ಅನ್ನು ಇವತ್ತು ನಾವು ಶರತ್ ಸರ್ ಜೊತೆಯಲ್ಲಿ ಮಾತಾಡಿ ದೂರ ಮಾಡೋಣ. ಸೊ ಹಾಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಶರತ್ ಸರ್ ಅನ್ನು ನಾವು ವೆಲ್ಕಮ್ ಮಾಡ್ತೀವಿ. ವೆಲ್ಕಮ್ ಸರ್, ಹಾರ್ಟ್ಲಿ ವೆಲ್ಕಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಓಕೆ, ಹೇಗಿದೆ ಸರ್ ಪ್ರಿಪರೇಷನ್ ಎಲ್ಲ? ರೆಡಿ ಆಗ್ತಾ ಇದ್ದಾರೆ, ನೋಡ್ಬೇಕು ಸರ್. ಈಗ ಸ್ಟೇಟ್ ಲೆವೆಲ್ ಪ್ರಿಪೇರ್ ಎಲ್ಲ ಹೇಗೆ ಮಾಡಿದ್ದಾರೆ ಸರ್ ಮಕ್ಕಳು? ಎಲ್ಲ ಪಾಸ್ ಆಗಿದ್ದಾರೆ, ನೋಡ್ಬೇಕು. ಫೈನಲ್ ಎಕ್ಸಾಮ್ ಅಂದ್ರೆ ಸ್ವಲ್ಪ ಎಕ್ಸಾಮ್ ಫೀವರ್ ಇರುತ್ತೆ. ಸ್ಟೇಟ್ ಲೆವೆಲ್ ಪ್ರಿಪೇರ್ ಯಾರು ಔಟ್ ಆಫ್ ಔಟ್ ತೆಗೆದಿರೋರು? ಒಂದು 2 ಮೆಂಬರ್ಸ್ ತೆಗೆದಿದ್ದಾರೆ. 2 ಮೆಂಬರ್ಸ್ ತೆಗೆದಿದ್ದಾರೆ. ಓಕೆ ಓಕೆ ಸರ್, ಈಗ ಜನರಲ್ ಆಗಿ ನಾನು ಅವಾಗಲೇ ಮಾತಾಡ್ತಾ ಇದ್ದೆ, ನಮ್ಮ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಸರ್, ನಮ್ ಸೋಷಿಯಲ್ ಅಂದ್ರೆ ತುಂಬಾ ಡಿಫಿಕಲ್ಟ್. ಯಾಕಂದ್ರೆ 33 ಚಾಪ್ಟರ್ ಇದೆ, ಅದ್ರಲ್ಲಿ ಯಾವ್ದು ಓದ್ಬೇಕು ಯಾವ್ದು ಬಿಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ಅವ್ರಿಗೆ. ಸೊ ಹಾಗಾಗಿ ಸ್ಪೆಷಲಿ NC ವಿದ್ಯಾರ್ಥಿಗಳು ಹೇಗೆ ಓದಿದ್ರೆ ಅವ್ರೊಂದು 45-50 ಮಾರ್ಕ್ಸ್ ತೆಗಿಬಹುದು. ಮತ್ತೆ ಅದೇ ರೀತಿ ನಮ್ಮ ಟಾಪರ್ಸ್ ಏನಿದ್ದಾರೆ ಅವ್ರು ಹೇಗೆ 80 ಔಟ್ ಆಫ್ 80 ಇದರಲ್ಲಿ ಸೋಷಿಯಲ್ ತೆಗಿಬಹುದು ಅನ್ನೋದ್ರ ಬಗ್ಗೆ ತುಂಬಾನೇ ನಮಗೆ ಕಾಮೆಂಟ್ಗಳು ಬರ್ತಾ ಇರ್ತವೆ ಸರ್. ಹಾಗಾಗಿ ದಯವಿಟ್ಟು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು ಏನು ಅಂತಂದ್ರೆ, ಈ ಸೋಷಿಯಲ್ ಬಗ್ಗೆ NC ವಿದ್ಯಾರ್ಥಿಗಳು ಜೊತೆಲಿ 80 ಔಟ್ ಆಫ್ 80 ತೆಗೆಯೋದಕ್ಕೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತದೆ ಕೆಲವೊಂದು ಸ್ಟಡಿ ಟಿಪ್ಸ್ ಗಳನ್ನ ನೀವು ಕೊಡ್ಲಿ ಅಂತ ನಿಮ್ಮ ಹತ್ರ ಕೇಳ್ಕೊಂತೀನಿ. Okay sir, welcome to YouTube channel. I heartily welcome to how to score more marks in social science annual exam. Today discussed about the first one, 4 marks question. ಯಾರು ಅತಿ ಡಿಫಿಕಲ್ಟ್ ಅಂತಾರೋ ಅವರು 3 ಮಾರ್ಕ್ಸ್ ಮತ್ತೆ 4 ಮಾರ್ಕ್ಸ್ ಹಿಡಿಯೋದ್ರೆ ಆಗೋಯ್ತು. ಯಾಕಂತ ಹೇಳಿದ್ರೆ 3 ಮಾರ್ಕ್ಸ್ ಅಲ್ಲಿ 9 ಕ್ವಶನ್ ಕೇಳ್ತಾರೆ. 9 ಅಲ್ಲಿ ನೀವು 3 ಮಾರ್ಕ್ಸ್ ಅಂದ್ರೆ 27 ಮಾರ್ಕ್ಸ್ ಬರುತ್ತೆ. ಜೊತೆಗೆ 4 ಮಾರ್ಕ್ಸ್ ಅಂದಾಗ 4 into 4 16 ಮಾರ್ಕ್ಸ್ ಬರುತ್ತೆ. ಇವೆರಡರಲ್ಲೂ ನೀವು ಸ್ಕೋರ್ ಮಾಡಿದ್ರೆ 43 ಮಾರ್ಕ್ಸ್ ಬಂದ್ಬಿಡುತ್ತೆ. ಇದು ನಿಮ್ಗೆ ಬಹಳ ಪ್ರಾಬ್ಲಮ್ ಯಾವುದಂದ್ರೆ, ನಮ್ಗೆ ಚೂಸ್ ದಿ ಕರೆಕ್ಟ್ ಆನ್ಸರ್ ಮತ್ತೆ ಒನ್ ವರ್ಡ್ ಆನ್ಸರ್. ಅದು ನಾನು ಬ್ಲೂ ಪ್ರಿಂಟ್ ವೈಸ್ ಹೆಂಗ್ ಬರುತ್ತೆ ಅಂತ ಹೇಳ್ತೀನಿ. ನೀವು ಯಾರು ಸಹ ಲೆಸನ್ ಫುಲ್ ಓದಿದ ಕೂಡ ಸ್ಕೋರ್ ಮಾಡ್ಲಿಕ್ಕೆ ಆಗಲ್ಲ. ಸೋಷಿಯಲ್ ಅಂದ್ರೆ 4 ಮಾರ್ಕ್ಸ್ ಬರಬೇಕು ಅಂದ್ರೆ ನೀವು 8 ಪಾಯಿಂಟ್ಸ್ ರೆಡಿ ಆಗಿರ್ಬೇಕು. 8 ಅಂದ್ರೆ ಎಲ್ಲವೂ ಸಹ ಸಮ್ ಪಾಯಿಂಟ್ಸ್ ಫಾರ್ಗಟ್ ಆಗುತ್ತೆ. ಆದ್ರಿಂದ ನೀವು 10 ಪಾಯಿಂಟ್ಸ್ ರೆಡಿ ಇರಲೇಬೇಕು 4 ಮಾರ್ಕ್ಸ್. ಅಲ್ಲಿ ನೀವು 8 ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ ಪಾಯಿಂಟ್ಸ್ ವೈಸ್. ಅದೇ ನೀವು 3 ಮಾರ್ಕ್ಸ್ ಅಂತ ಹೇಳಿದಾಗ ನೀವು 6 ಪಾಯಿಂಟ್ಸ್ ಮಸ್ಟ್ ಅಂಡ್ ಶುಡ್ ಬರೀಲೇಬೇಕು. ಜೊತೆಗೆ 2 ಮಾರ್ಕ್ಸ್ ಅಂದಾಗ 4 ಪಾಯಿಂಟ್ಸ್ ಅನ್ನು ಬರೀಲೇಬೇಕು. ಹೌ ಟು ಸ್ಕೋರ್ ಮೋರ್ ಮಾರ್ಕ್ಸ್ ಅಥವಾ 80 ಗೆ 80 ಹೆಂಗ್ ತಗೊಳ್ಬೇಕು ಅಂದ್ರೆ ಇಲ್ಲೇ ಟ್ರಿಕ್ಸ್ ನಿಮ್ಗೆ ನೋಡಿ. ಫಸ್ಟ್ ನೀವು ಚೂಸ್ ದಿ ಕರೆಕ್ಟ್ ಆನ್ಸರ್ ಅಂದಾಗ 8 ಕ್ವಶನ್ ಬರುತ್ತೆ. ಯಾವ ಟೈಪ್ ಬರುತ್ತೆ ಸರ್, ಎಲ್ಲಿ ಕೊಡ್ತಾರೆ? ಫಸ್ಟ್ ನೀವು ಆಥರ್ ನೇಮ್ ಅಂದಾಗ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಯಾರೆಲ್ಲ ಯಾವ್ಯಾವ ಬುಕ್ ಬರ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ದ ಫಸ್ಟ್ ಒನ್ ಕಾಯೋಶ್ರೀ ಗೌರಿ, ಒಂದು ಮೈಸೂರು ಸ್ಟೇಟ್ ಅಂತ. ಕಾಯೋಶ್ರೀ ಗೌರಿ ಬಸಪ್ಪ ಶಾಸ್ತ್ರಿ ಬರ್ತಿದ್ದಾರೆ. ನೀವು ಒಂದು ಕೇಳಬಹುದು, ಹೂ ಇಸ್ ಕಾಲ್ಡ್ ಅಭಿನವ ಕಾಳಿದಾಸ? ಬಸಪ್ಪ ಶಾಸ್ತ್ರಿ ಇಸ್ ಕಾಲ್ಡ್ ಅಭಿನವ ಕಾಳಿದಾಸ.
is ಸ್ಟೇಟ್ ಅಂತ ಮೈಸೂರು ಸ್ಟೇಟ್ ಅಂತ ಇಸ್ಕಾಲ್ ಕಾಯೋಶ್ರೀ ಗೌರಿ. ಅದಾದ್ಮೇಲೆ ಇನ್ನೊಂದು ಸತ್ಯಾರ್ಥ ಪ್ರಕಾಶ. ಸತ್ಯಾರ್ಥ ಪ್ರಕಾಶ ಇಸ್ಕಾಲ್ ಬ್ಯಾಕ್ ಟು ವೇದ, ಗೊತ್ತು ನಿಮ್ಗೆ, ಸ್ವಾಮಿ ದಯಾನಂದ ಸರಸ್ವತಿ ಅವರು ಬರೆದಿದ್ದು. ಅದಾದ್ಮೇಲೆ ಸಂವಾದ ಕೌಮುದಿ ರಿಟನ್ ಬೈ ರಾಜಾರಾಮ್ ಮೋಹನ್ ರಾಯ್. ಆಮೇಲೆ ಯಂಗ್ ಇಂಡಿಯಾ. ಯಂಗ್ ಇಂಡಿಯಾ ದ ಬುಕ್ಸ್ ರಿಟನ್ ಬೈ ಮಹಾತ್ಮ ಗಾಂಧೀಜಿ. ನ್ಯೂ ಇಂಡಿಯಾ ದ ಬುಕ್ಸ್ ರಿಟನ್ ಬೈ ಅನಿ ಬೆಸೆಂಟ್. ಅಂಡ್ ಸೋ ಮೆನಿ ಬುಕ್ಸ್ ನಿಮ್ಗೆ ಗೊತ್ತು. ಮರಾಠ ಅಂಡ್ ಕೇಸರಿ, ಮೊನ್ನೆ ನಿಮ್ ಸ್ಟೇಟ್ ಲೆವೆಲ್ ಎಕ್ಸಾಮ್ ಕೇಳಿದ್ದಾರೆ. ಮರಾಠ ಅಂಡ್ ಕೇಸರಿ ದ ಬುಕ್ಸ್ ರಿಟನ್ ಬೈ ಬಾಲ ಗಂಗಾಧರ್ ತಿಲಕ್. ಅಂಡ್ ಗೀತರಹಸ್ಯ ಬುಕ್ ಆಲ್ಸೋ ರಿಟನ್ ಬೈ ಬಾಲ ಗಂಗಾಧರ್ ತಿಲಕ್. ಇದೆಲ್ಲ ಒಂದ್ ಕಡೆ ಬರ್ಕೊಂಡು ನಿಮ್ಗೆ 1 ಮಾರ್ಕ್ಸ್ ಸಿಕ್ತು. ನೆಕ್ಸ್ಟ್ ಪಾಯಿಂಟ್, ಬ್ರಿಟಿಷ್ ಪಾಲಿಸೀಸ್. ದ ಬ್ರಿಟಿಷ್ ಎಂಟ್ರಿ ಟು ಇಂಡಿಯಾ, ದ ಆಲ್ ಆರ್ ಕನ್ನಿಂಗ್ ಪ್ಲಾನ್. One is Dastak. What is Dastak? Dastak means free trade pass. License permission granted, free trade pass. Dastak. Next one, very very important. The British governor Robert Clive. Robert Clive introduced dual government. Dual government means division of power. Dual government. The another one, Lord Wellesley. Lord Wellesley, the British officer Lord Wellesley introduced subsidiary alliance. What is subsidiary alliance? The native rulers maintain the British army. It's called military agreement. Military agreement. Next one, very very important, doctrine of lapse. Doctrine of lapse. Who introduced doctrine of lapse? Dalhousie. Dalhousie introduced doctrine of lapse. What is doctrine of lapse? Any Indian rulers not have male successor, the provinces merged under the British rule. It's called doctrine of lapse. Subsidiary alliance, doctrine of lapse, dual government, and also Jamindari Raitwari Mahalwari. Lord Cornwallis introduced it. The all are the important British policy. Dastak, dual government, doctrine of lapse, subsidiary alliance. Finish. Next one, some important western port and eastern port. Western port, eastern port is called harbor, ship standing place. Some title, which is the gateway of India. Not Indian gate. Last one miss ಮಾಡ್ಕೊಂಡಿದ್ದಾರೆ. Indian gate means New Delhi. Gateway of India, Bombay. Gateway of India, Mumbai. Gateway of Karnataka, Gateway of Karnataka, New Mangaluru. The Queen of Arabian Sea. Queen of Arabian Sea, Kochi. Which is called teapot, Kolkata. The all of some title. Listen. One is Gateway of India, Mumbai. Gateway of Karnataka, New Mangalore. And also teapot. Which is the teapot? Kolkata. Some important ports. Next one, very very important. Idu ನಮ್ಮ ಮಕ್ಕಳಿಗೆ ಬಹಳ twist. Is called Constitution articles. Articles, very 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 important. Articles is called Constitution articles. First one, articles 371A to Z. 371A to Z is called solid regional imbalance. Solid regional imbalance A to J. The Karnataka special status for regional imbalance 371J. 371J, very very important. 371A to J is called whole Indian regional imbalance solved. Only 371J, the Karnataka, Hyderabad Karnataka, Kalyana Karnataka special status is article. Next to right to speak. Right to speak article 17. Next to, sorry, eradication of untouchability, article 17. Right to speak, article 19. And 27A, education is fundamental rights. And article 29, the special cultural respect or minority, cultural minority. Next one, the cultural minority and also educational minority to minority people, article 30. Next one, Panchayat Raj system, article 73. Must and should you write articles. Next one, important statement. For example, who told back to Vedas? Swami Dayananda Saraswati. Who told do or die? Gandhiji. Who told Swaraj is my birthright? Bala Gangadhar Tilak. Next one, truly whole mankind is one. Who told? Pampa.
is all are the important statements. Next one, very very important this year new lesson, public administration. ಫಾರ್ ಎಕ್ಸಾಂಪಲ್ ಯಾರಿಗೆ ಗೌರ್ಮೆಂಟ್ ಜಾಬ್ ಬೇಕು, KPSC ಮತ್ತೆ UPSC ಎಕ್ಸಾಮ್, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಎಕ್ಸಾಮ್ ಅಂಡ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಎಕ್ಸಾಮ್ಗೆ ಹೂಸ್ ಹೆಡ್ ಆಫ್ ದ ಸೆಲೆಕ್ಷನ್ ಬಾಡಿ, ಸೆಂಟ್ರಲ್ UPSC ಎಕ್ಸಾಮ್ಗೆ ಮಸ್ಟ್ ಅಂಡ್ ಶುಡ್ ಪ್ರೆಸಿಡೆಂಟ್, ಕರ್ನಾಟಕ ಪಬ್ಲಿಕ್ ಎಕ್ಸಾಮ್ಗೆ ಗವರ್ನರ್. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ಹೂ ಇಸ್ ದ ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್? ವುಡ್ರೋ ವಿಲ್ಸನ್. ಇದೊಂದು ಪಕ್ಕಾ ಬರುತ್ತೆ. Next one, budget. What is budget? Every year government calculated income and expenditure is called a budget. Budgets are three types. One is surplus budget. What is surplus budget? Surplus means more income, less expenditure is called surplus budget. What is deficit budget? What is deficit? More expenditure, less income is called deficit budget. What is equal budget? It's called balanced budget. Income and expenditure equal. One statement ಕೊಡ್ತಾರೆ, income and expenditure is equal dash budget. Choose the correct answer. Budget. What is financial year? Very very important. Financial year means every year March 31st to April 1st is called financial year. Financial year. Next, very very important, consumer education. Who is the king of the market? Who is the king of the market? Consumer. What is consumer? Those who are buy the goods is called consumer. Consumer education. Consumer education. ಈ ಲೆಸನ್ ಬಿಟ್ಟು ಯಾವುದು ಸಹ choose the correct answer ಕೇಳಲ್ಲ, ಪಕ್ಕ ಗ್ಯಾರಂಟಿ ಆಸ್ ಪರ್ ದಿಸ್ ಬ್ಲೂ ಪ್ರಿಂಟ್ ವೈಸ್. ನೆಕ್ಸ್ಟ್ ಇಲ್ಲಿ 1 ಮಾರ್ಕ್ಸ್ ಕ್ವಶನ್ ಅಂದಾಗ ವೆರಿ ವೆರಿ ಇಂಪಾರ್ಟೆಂಟ್, ದ ಫಸ್ಟ್ ಲೆಸನ್ ಅಡ್ವಾಂಟ್ ಆಫ್ ಯುರೋಪಿಯನ್ಸ್ ರೀಚ್ ಇನ್ ಇಂಡಿಯಾ. Advent of Europeans. Which is the first company reached in India? Portuguese. Which is the first person reached in India? Vasco da Gama. What is blue water policy? The control whole water supremacy is called blue water policy. Next one, what is dual government? Division of power. What is Dastak? Free trade license. And also some Carnatic War. First Carnatic War fought between Anglo-French. The second Carnatic War, third Carnatic War. Next one, who is the great bankers of in India, West Bengal? Very very important. Illa ante one question kartare, who fought between Battle of Plassey? Robert Clement, Siraj-ud-Dowla fought between Battle of Plassey. Next one, Surapura Venkatappa Nayaka, Shivappa Nayaka. ಆ ಲೆಸನ್ ನೀಟಾಗಿ ಓದ್ಕೊಳ್ಬೇಕು. ಸೇಮ್ ಆಸ್ ಇಟ್ ಇಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸೇಮ್ ರಿಪೀಟ್ ಆಗುತ್ತೆ. ಎಂಟರ್ಪ್ರಿನರ್ is called knack, ability, talent. Those who are create new one is called entrepreneur. Knack, ability, talent. Next one, economic and government is called very 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 important 5-year plan. 5-year plan. Foreign policy or Nehru policy why ಅಂತ ಕೇಳ್ತಾರೆ. Pandit Jawaharlal Nehru brought 5-year plan. So foreign policy is called a Nehru policy. Who is first Prime Minister of India? Pandit Jawaharlal Nehru brought 5-year plan. Is called 5-year plan. Who is the father of Green Revolution? ಅದರಲ್ಲಿ ಬರುತ್ತೆ. Swaminathan is father of Green Revolution and pre-harvesting, post-harvesting. Next, very very important to geography, climate of India. Indian climate depending upon southwest monsoon. Which type of climate? Tropical southwest monsoon. One mark se karte, tropical southwest monsoon. Indian seasons are classified how many type anta karte? 4 type. Summer season, winter season, rotating monsoon season and also monsoon season, rotating monsoon. 4 seasons very very important. ಅದರಲ್ಲಿ ಕಾಲ ಬೈಸಾಖೆ, ಆಂಡಿಶೋ, ಮ್ಯಾಂಗೋ ಸವರ್ಸೋ, ಕಾಫಿ ಬ್ಲಾಸಮ್ ಕೇಳ್ತಾರೆ. ನೆಕ್ಸ್ಟ್ ಒನ್, ಸೋಷಿಯಲ್ ಚಾಲೆಂಜಸ್ ಇನ್ ಇಂಡಿಯಾ. ಫೀಮೇಲ್ ಫ್ಯೂಟಿಸೈಡ್ಸ್ ಕೇಳ್ಬೋದು, ಫೀಮೇಲ್ ಇನ್ಫೆಂಟಿಸೈಡ್ಸ್ ಅನ್ನ ಕೇಳ್ತಾರೆ. ನೆಕ್ಸ್ಟ್, ವೆರೈಟಿ ಆಫ್ ದ ಮಿನರಲ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಒಂದು ಟ್ವಿಸ್ಟ್ ಕ್ವಶನ್ ಕೇಳ್ತಾರೆ, ವಿಚ್ ಇಸ್ ಕಾಲ್ಡ್ ವಂಡರ್ ಮೆಟಲ್? Aluminium or bauxite is called a wonder metal. They utilized in satellite
and lightweight goods, for example aeroplane, they use in aluminum. So aluminum is finished goods, bauxite is a raw materials, is called aluminum, or bauxite is called a wonder metal. Next one, mica, another one. Mica is called kage bangara. Mica is called kage bangara. Gold is called gold is a very precious or shining metals. Next, which is the liquid gold? Very important. Petroleum is called a liquid gold. ಒಂದು ವಂಡರ್ ಮೆಟಲ್ ಕೇಳ್ತಾರೆ, ಇನ್ನೊಂದು ಕಾಗೆ ಬಂಗಾರ ಕೇಳ್ತಾರೆ, ಇನ್ನೊಂದು ಲಿಕ್ವಿಡ್ ಗೋಲ್ಡ್ ಕೇಳ್ತಾರೆ. ನೆಕ್ಸ್ಟ್ ಒನ್, ಕೋಲ್ ಇಸ್ ಕಾಲ್ಡ್ ಎ ಬ್ಲಾಕ್ ಡೈಮಂಡ್. ಬ್ಲಾಕ್ ಡೈಮಂಡ್ ಒನ್ ಟೈಪ್ ವಿಚ್ ಇಸ್ ಕಾಲ್ಡ್ ಬ್ಲಾಕ್ ಡೈಮಂಡ್. ಕೋಲ್ ಇಸ್ ಕಾಲ್ಡ್ ಎ ಬ್ಲಾಕ್ ಡೈಮಂಡ್. ಈ ಟೈಪ್ ಕ್ವಶನ್ ನ ಕೇಳಿದ್ರೆ ನಿಮಗೆ 16 ಮಾರ್ಕ್ಸ್. ಇದು ಔಟ್ ಆಫ್ ಔಟ್ ಬರುವವರೆಗೆ ಇದು ನೀಟಾಗಿ ಆ ಲೆಸನ್ ಓದ್ಕೊಂಡ್ರೆ ಪರ್ಫೆಕ್ಟ್. ನೆಕ್ಸ್ಟ್ 2 ಮಾರ್ಕ್ಸ್ ಗೆ ಸೇಮ್ ಇಂಡಿಯನ್ ಫಾರಿನ್ ಪಾಲಿಸಿ ಅಂಡ್ ಗ್ಲೋಬಲ್ ಚಾಲೆಂಜ್ 1 ಮಾರ್ಕ್ಸ್ ಕೇಳ್ತಾರೆ. ನೆಕ್ಸ್ಟ್ ಗ್ಲೋಬಲ್ ಚಾಲೆಂಜ್ ಕೇಳ್ತಾರೆ. Collective behavior, very important. Collective behavior. What is collective behavior? One is mob, another one mob violence. Mob and mob violence. The people assembled without any intention is called a mob. The mob convert into violent method is called a riots. Riots means mob violence. Very important. How to control mob violence? ಪೊಲೀಸು, ಆಮೇಲೆ ಸ್ಟ್ರಿಕ್ಟ್ ಲಾ, CCTV, ಕ್ರೈಮ್ ಬ್ರಾಂಚ್, ಆಲ್ ಆರ್ ದ ಕಂಟ್ರೋಲ್ ಮಾಬ್ ವೈಲೆನ್ಸ್. 2 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಬಂದು ನಿಮ್ಗೆ ಇದರಲ್ಲಿ ಸಮ್ ಇಂಪಾರ್ಟೆಂಟ್ ಗವರ್ಮೆಂಟ್ ಪ್ರೊಟೆಸ್ಟ್. ಗವರ್ಮೆಂಟ್ ಪ್ರೊಟೆಸ್ಟ್ ಇಸ್ ಕಾಲ್ಡ್ ಎನ್ವಿರಾನ್ಮೆಂಟಲ್ ಪ್ರೊಟೆಸ್ಟ್. ಒನ್ ಇಸ್ ಅಪ್ಪಿಕೋ ಮೂವ್ಮೆಂಟ್, ಚಿಪ್ಕೋ ಮೂವ್ಮೆಂಟ್, ನರ್ಮದಾ ಬಚಾವೋ ಆಂದೋಲನ, ಕೈಗಾ ಅಗೇನಿಸ್ಟ್ ದ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. All are social environmental movement, protest movement. Very important. Appiko movement. Appiko movement held in Karnataka, in Uttara Kannada Salyani village. Appiko movement in 1983. The Karnataka uneducated women realized the uses of the tree and hug the tree. Hug the tree. The uses of the tree. So many woodcutter return back empty hand. Is called Appiko movement. Same as it is Chipko movement in Karnataka. Sorry, Appiko movement in Karnataka, Chipko movement in Uttarakhand, Uttar Terai Garhwala village. Same answer ಬದಲಾಗೋಯ್ತು. Woodcutter entered to the forest and cut down the tree. The all environmentalists hug the tree and realize the uses of the tree. All woodcutter return back empty hand. Very important. ಅದ್ರಲ್ಲಿ ಒಂದು ಓದ್ಕೊಳ್ಬೇಕು. ನೆಕ್ಸ್ಟ್ ನಿಮ್ಗೆ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್. ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಸೋ ಮೆನಿ ಪ್ರಾಬ್ಲಮ್ ಫೇಸ್ಡ್. ಅಂತೂ ಇಂಡಿಯಾಕ್ಕೆ ಇಂಡಿಪೆಂಡೆನ್ಸ್ ಬಂತು. ವಿಚ್ ಆರ್ ದ ಇಂಪಾರ್ಟೆಂಟ್ ಪ್ರಾಬ್ಲಮ್ ಫೇಸ್ಡ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್? ಈ ಲೆಸನ್ ಬಹಳ ಇಂಪಾರ್ಟೆಂಟ್. ವಿಚ್ ಆರ್ ದ ಇಂಪಾರ್ಟೆಂಟ್ ಪ್ರಾಬ್ಲಮ್? ಒನ್ ಈಸ್ ಕಮ್ಯುನಲ್ ರಿಯಾಟ್ಸ್, ವಿಚ್ ಟೈಪ್ ಆಫ್ ಗವರ್ಮೆಂಟ್ ಫಾರ್ಮೇಶನ್, ಅಂಡ್ ಆಲ್ಸೋ large number of refugees. So many princely state not merged Indian Union. ಆ ಲೆಸನ್ 1 ಮಾರ್ಕ್ಸ್ ಅನ್ನ ಕೇಳ್ತಾರೆ. ಆಮೇಲೆ ವೆರಿ ಇಂಪಾರ್ಟೆಂಟ್, ನ್ಯಾಚುರಲ್ ಡಿಸಾಸ್ಟರ್ಸ್ ಅಲ್ಲಿ ಕಾಸಸ್ ಆಫ್ ನ್ಯಾಚುರಲ್ ಡಿಸಾಸ್ಟರ್ಸ್. Causes of natural disasters. For example, which are the important natural disasters? Earthquake, famine, floods, landslides, tsunami, all are the important natural disasters. Causes of natural disasters, effects of natural disasters, how to preventive measures. Very important. ನೀವು ಯಾವುದೇ ನ್ಯಾಚುರಲ್ ಡಿಸಾಸ್ಟರ್ಸ್ ಕೇಳಿದ್ರು ಸಹ ಅರ್ಥಕ್ವೇಕ್, ಫ್ಯಾಮಿನ್, ಫ್ಲಡ್ಸ್, ಲ್ಯಾಂಡ್ ಸ್ಲೈಡ್ಸ್, ಸೈಕ್ಲೋನ್ ಬಂದ್ರೆ ಲಾಸ್ ಆಫ್ ಲೈಫ್, ಲಾಸ್ ಆಫ್ ಪ್ರಾಪರ್ಟಿ, ಲಾಸ್ ಆಫ್ ರೋಡ್ವೇ, ರೈಲ್ವೆ, ಲಾರ್ಜ್ ನಂಬರ್ ಆಫ್ ಡಿಸ್ಟ್ರಕ್ಟಿವ್ ಮ್ಯಾನರ್. how to precaution measures points wise ಅಂತ ಬರೀಬೇಕು. ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ಪ್ರೀ ಹಾರ್ವೆಸ್ಟಿಂಗ್ ಅಂಡ್ ಪೋಸ್ಟ್ ಹಾರ್ವೆಸ್ಟಿಂಗ್. ಇಸ್ ಕಾಲ್ಡ್ ಎಕಾನಮಿಕಲ್ ಅಂಡ್ ಗವರ್ಮೆಂಟಲ್ ಬರುತ್ತೆ. ಪ್ರೀ ಹಾರ್ವೆಸ್ಟಿಂಗ್ ಅಂಡ್ ಪೋಸ್ಟ್ ಹಾರ್ವೆಸ್ಟಿಂಗ್. ಸ್ವಾಮಿನಾಥನ್, ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್. Before the cultivation, showing the seeds, maintaining the crops and agriculture, water supply, all are the pre-harvesting. Post-harvesting means harvesting, processing and also store the godown.
is called post harvesting, very very important. Next one same consumer education. ಇದು ಟಾಪ್ ಸ್ಕೋರ್ ಮಾಡ್ರಿ ಇಷ್ಟು. ಈಗ ಔಟ್ ಆಫ್ ಬರೋರಿಗೆ ಯಾವ ರೀತಿ ಸಮ್ ಗಿವ್ ರೀಸನ್. ನಿಮ್ ಸೋಷಿಯಲ್ ಏನಂದ್ರೆ ಸೈನ್ಸ್ ಹಂಗಲ್ಲ, ಸೋಷಿಯಲ್ ಆನ್ಸರ್ ಸೇಮ್ ಆಗಿರುತ್ತೆ, ಆದ್ರೆ ಕ್ವಶನ್ ಮತ್ತೆ ಟ್ವಿಸ್ಟ್ ಮಾಡಿ ಕೊಡ್ತಾರೆ. ಹೂ ಇಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ರೈಟ್ ದೇರ್ ಅಚೀವ್ಮೆಂಟ್ಸ್, ಒನ್ ಕ್ವಶನ್. ಅಥವಾ ಅಚೀವ್ಮೆಂಟ್ಸ್ ಆಫ್ ಪಂಡಿತ್ ಜವಾಹರ್ಲಾಲ್ ನೆಹರು ಆಫ್ಟರ್ ದ ಪ್ರೈಮ್ ಮಿನಿಸ್ಟರ್. ನೆಕ್ಸ್ಟ್ ಕ್ವಶನ್, ಹೂ ಇಸ್ ದ ಫಾರಿನ್ ಮಿನಿಸ್ಟರ್ ಆಫ್ ಇಂಡಿಯಾ? ದೇರ್ ಅಚೀವ್ಮೆಂಟ್ಸ್. ಫಾರಿನ್ ಪಾಲಿಸಿ ಇಸ್ಕೊಂಡ ನೆಹರು ಪಾಲಿಸಿ ವೈ? 5 ಕ್ವಶನ್ಸ್ ಒಂದೇ ಆನ್ಸರ್ ಫಾರ್ಮೇಟ್ ಮಾಡ್ತಾರೆ. ಡೋಂಟ್ ವರಿ, ನೆಹರು ಅಂತ ಬಂದ್ರೆ ಅವ್ರ ಅಚೀವ್ಮೆಂಟ್ಸ್ ಅನ್ನು 8 ಪಾಯಿಂಟ್ ಸ್ಟಡಿ ಮಾಡಿದ್ರೆ ಆಗುತ್ತೆ. ಇದು ನಮ್ಗೆ ಕ್ವಶನ್ ಟ್ವಿಸ್ಟ್ ಮಾಡಿದ್ರೆ ಭಯ ಆಗುತ್ತೆ. ಸಮ್ ಕ್ವಶನ್ಸ್, ಫಾರ್ ಎಕ್ಸಾಂಪಲ್, ಹೂ ಇಸ್ ಕಾಲ್ಡ್ ಅಭಿನವ ಕಾಳಿದಾಸ? ಫಾರ್ ಎಕ್ಸಾಂಪಲ್, ಬಸಪ್ಪ ಶಾಸ್ತ್ರಿ ಇಸ್ ಕಾಲ್ಡ್ ಅಭಿನವ ಕಾಳಿದಾಸ್. ವೈ? he wrote a Mysuru state anthem, ಕಾಯೋ ಶ್ರೀ ಗೌರಿ. ಕಾಯೋ ಶ್ರೀ ಗೌರಿ. ನೆಕ್ಸ್ಟ್ ಒನ್, ವಿಚ್ ಇಸ್ ದ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ? Mumbai is called a Manchester of India. Why? Large number of textile industry located in Mumbai, like England, Manchester. Very good. Answer. Where is Manchester located? In England. Large number of cotton textile industry located in Manchester. Same as it is. Which is called Indian Manchester? Mumbai. Large number of textile industry. Next, cotton soil is called black soil. Why? Black soil, it is suitable for growing cotton. So, black soil is called cotton soil. Next one, which is the Cottonopoly? Mumbai is called a Cottonopoly. Why? Large number of textile industry located in Mumbai. Which is called black diamond? Coal is called a black diamond. Coal is called a black diamond. Which is called Kage Bangara? Mica is called a Kage Bangara. Which is called wonder metal? Aluminium is called a wonder metal. The 20th century, one of the very very important metals in all activities. Which is called liquid gold? Petroleum is called a liquid gold. Role of the Lokayukta. Lokayukta check the corruption. Who is called Iron Man of India? Very very important question. Who is the Iron Man of India? Why? Pandit Jawaharlal Nehru is called Iron Man of India. How? He merged all princely states smoothly. He merged all princely states to India. So, Sardar Vallabhbhai Patel is called a Iron Man of India. Why was Sarva Shikshana Abhiyana introduced? Sarva Shikshana Abhiyana increase the literacy rate. Increase the literacy rate. Sarva Shikshana Abhiyana. What is Blue Water Policy? The Portuguese sailors Francisco de Almeida is the governor. Francisco de Almeida introduced the Blue Water Policy, control their supremacy in sea route. Next one, Fazal Ali Commission. Fazal Ali Commission is also create the language-based state. Language is called linguistic state formation. Who is the president of linguistic state formation? Fazal Ali Commission. Who are the member of Fazal Ali Commission? Panikkar and Kunjru. Panikkar and Kunjru. The main role of Nanjundappa Committee. ನೆನ್ಪಿಟ್ಕೊಳ್ಳಿ, ನಂಜುಂಡಪ್ಪ ಕಮಿಟಿ ಸಾಲ್ಯೂಡ್ ರೀಜನಲ್ ಇಂಬ್ಯಾಲೆನ್ಸ್. ನಂಜುಂಡಪ್ಪ ಕಮಿಟಿ ಸಾಲ್ಯೂಡ್ ರೀಜನಲ್ ಇಂಬ್ಯಾಲೆನ್ಸ್. Who are the creator of language-based state formation? Fazal Ali Commission. Who is the president? Fazal Ali. Who are the members of Fazal Ali Commission? Panikkar and Kunjru. Panikkar and Kunjru. Language-based Panikkar and Kunjru. Solved regional imbalance. Nanjundappa Committee, Malnad Authority Committee, some of the important communities. Next one, very very important, foreign policy. The first Prime Minister of India, Pandit Jawaharlal Nehru, brought foreign policy. So, is called Nehru policy. Next one, who is Woodrow Wilson? Is called father of public administration. Who started Shuddhi movement? Shuddhi movement, Dayananda Saraswati.
Why the NSR started purification movement or Shuddhi movement is called. So many Hindus convert to other religions. He called back to Veda, returned to Veda. He started Shuddhi movement. Why was the Ramakrishna mission established by Swami Vivekananda? Swami Vivekananda started Ramakrishna mission, spread their guru teaching or their teacher who Ramakrishna Paramahamsa philosophy spread purpose. He started Ramakrishna mission. Where is Teen Murti Bhavana located? The Indian Jodhpur army, Jodhpur Lancer and Mysore Lancer, Hyderabad Lancer, the three Lancer, Jodhpur Lancer, Hyderabad Lancer, Mysore Lancer participated in World War. This memory purpose in Delhi established Teen Murti Bhavan. Teen Murti means Hyderabad Lancer, Jodhpur Lancer and Mysore Lancer participated in World War. This memory purpose established Teen Murti Bhavan. Next, very important articles. Article 19, right to speak. Article 29, cultural minorities. Article 30, establishment of education center for minorities. Article 30. Next one, Article 17, prohibition of untouchability. 21A, education is fundamental rights. In 1993, 73rd Amendment, Panchayat Raj Institution, all are the important articles. ನೆಕ್ಸ್ಟ್ ಈಗ ನಿಮಗೆ ವೆರಿ ಇಂಪಾರ್ಟೆಂಟ್ 4 ಮಾರ್ಕ್ಸ್ ಕ್ವಶನ್. 4 ಮಾರ್ಕ್ಸ್ ಕ್ವಶನ್. ಫಸ್ಟ್ ಒನ್ ಲೆಸನ್, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ನೆಕ್ಸ್ಟ್ ಒನ್ ಇಸ್ ಡಿಸೈಡ್ ಫ್ರೀಡಮ್ ಮೂವ್ಮೆಂಟ್ ಇನ್ ಇಂಡಿಯಾ. ನೆಕ್ಸ್ಟ್ ಜಿಯೋಗ್ರಫಿ ಸೈಡ್ ಅಗ್ರಿಕಲ್ಚರ್, ವೆರಿ ಇಂಪಾರ್ಟೆಂಟ್. ಲ್ಯಾಂಡ್ ಯೂಸ್ ಅಂಡ್ ಅಗ್ರಿಕಲ್ಚರ್, ಇದಿಷ್ಟು ಓದ್ಕೊಂಡ್ರೆ 4 ಮಾರ್ಕ್ಸ್ ಪರ್ಫೆಕ್ಟ್. ಹಾಗಾದ್ರೆ 4 ಮಾರ್ಕ್ಸ್ ಅಂತ ಹೇಳಿದಾಗ ಫಸ್ಟ್ ಲೆಸನ್ ಫ್ರೀಡಮ್ ಸ್ಟ್ರಗಲ್ ಇನ್ ಇಂಡಿಯಾ, ರೋಲ್ ಆಫ್ ದ ನೆಹರು ಆಫ್ಟರ್ ದ ಪ್ರೈಮ್ ಮಿನಿಸ್ಟರ್. ಇದು ಮಸ್ಟ್ ಶುಡ್ ಬಂದೇ ಬರುತ್ತೆ. ರೋಲ್ ಆಫ್ ದ ಪಂಡಿತ್ ಜವಾಹರ್ಲಾಲ್ ನೆಹರು ಆಫ್ಟರ್ ದ ಪ್ರೈಮ್ ಮಿನಿಸ್ಟರ್. ನೀವು 8 ಪಾಯಿಂಟ್ಸ್ ಅಂದಾಗ ಈ ಇಸ್ ಎ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. He introduced foreign policy. He brought NAM. He introduced Panchashila principle. He started mixed economy. He increased agriculture. He developed industry. He sent Panchashila principle. Same as it is Gandhiji. Gandhiji entered to freedom struggle one of the new dimension. The 1922 up to 1947 is called a Gandhian era. Gandhian era. Next new, he started Ahimsa. Ahimsa means truthful agitation. Next one, unity among the Hindu and Muslims. Next one, he started non-cooperation movement, civil disobedience movement, Salt Satyagraha, Dandi March. All are the main achievements of the Gandhiji. This is perfect answer. Next one, role of the Ambedkar. Ambedkar is called a modern Manu. He is called architect of Constitution. He wrote a Indian Constitution. He is also first law minister. Adamele he wrote Mookanayaka, Bahishkrita Bharata. Amele some important association and eradication of untouchability. All are the main achievements of Dr. Bhimrao Ambedkar. Next, Subhash Chandra Bose is top level rank in 4th rank in Indian civil service exam, but rejected prestigious post. He established Indian National Army. He speak Azad in Fauzu, Forward Block and Haripur session. ಇದೆಲ್ಲ ಪಾಯಿಂಟ್ಸ್ ಹಾಕೊಂಡು ಬರೆದ್ರೆ ಸುಭಾಷ್ ಚಂದ್ರ ಬೋಸ್ ಆಯ್ತು. ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ರೋಲ್ ಆಫ್ ಬಾಲಗಂಗಾಧರ ತಿಲಕ್ ಇನ್ ಫ್ರೀಡಮ್ ಸ್ಟ್ರಗಲ್. ಬಾಲಗಂಗಾಧರ ತಿಲಕ್, ಈ 4 ಜನ ಇಂಪಾರ್ಟೆಂಟ್ ಪರ್ಸನಾಲಿಟಿ. ಒನ್ ಇಸ್ ನೆಹರು, ಗಾಂಧೀಜಿ, ಅಂಬೇಡ್ಕರ್, ಬೋಸ್, ತಿಲಕ್. ಇದರಲ್ಲಿ ಒಂದು 4 ಮಾರ್ಕ್ಸ್ ಬರುತ್ತೆ ಆನ್ಯುವಲ್ ಎಕ್ಸಾಮ್ಗೆ. ತಿಲಕ್ ಬಂದ್ರೆ, ತಿಲಕ್ ಈಸ್ ಒನ್ ಆಫ್ ದ ಪ್ರಾಮಿನೆಂಟ್ radical leader. Tilak opposed partition of Bengal in 1905. He exit moderate groups. All moderate leaders are political beggar. Who told? Radicals. Tilak, one of the prominent radical leader, he told Swaraj is my birthright. I shall have it any cost. He wrote 2 newspapers, Maratha in English and Kesari Maratha language. And he celebrated 4 festivals. One is
Unity among the Hindu and Muslims, Raksha Bandhan. Next one, Shivaji Festival, Ganesha Festival, Durga Puja. Next, he wrote a book, so Gita Rahasya in prison, his role of the Bal Tilak. Very, very important. Next, farmers, laborers, and tribals revolt also prominent role in freedom struggle. Is also some of the influence in the Marxist, some influence in Gandhiji, Munda, Keda, Tehbag, and also Santala forest tribal peoples also support to the freedom struggle. The Indigo farmers support to freedom struggle. Only you write point twice. Next, very, very important, moderates, extremists, revolutionary. ಇದು ಬಹಳ ಈಸಿ ಇದೆ. What is moderates? Moderates ಅಂದ್ರೆ ಮಂದಗಾಮಿಗಳು. What is moderates? Those who are mild attitude, those who are soft attitude, those who are request to the freedom is called moderates. Who are the moderates? Mahadeva Govinda Ranade, Dadabhai Nauroji, Gopal Krishna Gokhale, Surendranath Banerjee, all are the prominent moderates leader. All are the prominent. One of the prominent moderates leader, Dadabhai Nauroji, explained drain theory. What is drain theory? Indian wealth transport to India to England. Indian poverty main responsible for British government. The England government more import, less export is called a drain theory. Very, very important. Moderates andaga moderates Mahadeva Govinda Ranade, Dadabhai Nauroji, Gopal Krishna Gokhale. Dadabhai Nauroji is called drain theory. For example, M square, D square moderates, Dadabhai Nauroji. What is extremists? Moderates mild attitude. Moderates are only request the politics. So exit the moderate group is called a extremists. Extremists means radicals. Who are the radicals? Lal, Bal, Pal. Lal, Bal, Pal, all are the radical leader or extremists. ಅಲ್ಲಿ ನಿಮ್ಗೆ ಗೊತ್ತು. ನೆಕ್ಸ್ಟ್ ಬರುತ್ತೆ ಲಾಲ್ ಬಾಲ್ ಪಾಲ್ ಅಂದ್ರೆ ಲಾಲ್ ರಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್, ಬಾಲ್ ಗಂಗಾಧರ್ ತಿಲಕ್ ಆಡ್ ಮಾಡಿದ್ರೆ ಆಗುತ್ತೆ. Next, revolutionary. Those who are violent method, use pistol, gun, bomb, and we all conducted secret meeting. Secret meeting, collect the money, purchase the war weapons. It's called revolutionaries. Who are the revolutionary? All are Mangal Pandey, Bhagat Singh, Chandrasekhar Azad, Khudiram Bose. All are the prominent revolution leader. Next, ನಿಮ್ಗೆ ಗೊತ್ತು ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಇನ್ 1857. ಇದ್ರಲ್ಲಿ ಒಂದು 4 ಮಾರ್ಕ್ಸ್ ಬರುತ್ತೆ ಕೆಲವೊಮ್ಮೆ. ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಬಿಫೋರ್ ಇಂಡಿಯನ್ ಇಂಡಿಪೆಂಡೆನ್ಸ್ 90 years ಹಿಂದ್ಗಡೆ ಹೋದ್ರೆ ನಮ್ಗೆ ಗೊತ್ತಾಗುತ್ತೆ 1857. It is the first milestone of Indian freedom struggle. After 90 years, India received independence. Which are the important causes? Some British officers told it is a Sipahi mutiny. But Indians rejected not a Sipahi mutiny. It is called first war of Indian independence. Vinayaka Damodar Savarkar told it is not a mutiny, it is a freedom struggle. Indian historians told freedom struggle, but England people told it is not a freedom struggle, it is a Sipahi mutiny. Idರಲ್ಲಿ very, very important political causes and economics. Political means doctrine of lapse. Economical causes means industrial revolution. ನೆನ್ಪಿಟ್ಕೊಳ್ಳಿ. ಪೊಲಿಟಿಕ್ಸ್ ಅಂದ್ರೆ ಬರೀ ರಾಜ್ಯದ ಬಗ್ಗೆ ಬರೀಬೇಕು. ಎಕಾನಮಿಕ್ಸ್ ಅಂದ್ರೆ ಇಂಡಸ್ಟ್ರಿ ಬಗ್ಗೆ. ವಾಟ್ ಇಸ್ ಪೊಲಿಟಿಕಲ್ ಕಾಸಸ್? ಡಾಲ್ಹೌಸಿ ಇಂಟ್ರೊಡ್ಯೂಸ್ಡ್ ಡಾಕ್ಟ್ರಿನ್ ಆಫ್ lapse. What is doctrine of lapse? Not have any male successor. The provinces merged under the British rule is called a doctrine of lapse. ದತ್ತು ಮಕ್ಕಳಿಗೆ ಹಕ್ಕಿಲ್ಲ. Which are the important provinces? Satara, Barakpur, Udaipur, Jhansi, Sambalpur, Oudh. The all provinces merged under the British rule is called a doctrine of lapse. Kittur Rani Chennamma and Jhansi and Lakshmi Bai also opposed doctrine of lapse. Main reason, not have male successor is called a political causes of 1857 war. Next one, economical causes means England, for example, Manchester of India, large number of cotton and textile industry operated in England. All Indian raw materials transport to India to England is called a industrial revolution. So many handlooms items, cotton industry, destructive manner is called economical causes of 1857 war. ಅಂತಿಂತ ನಮ್ಮ ವಾರ್ ಏನಾಯ್ತು? ಫೇಲ್ ಆಯ್ತು. ನಿಮ್ಗೆ ಗೊತ್ತು, ಕೌ ಅಂಡ್ ಪಿಗ್ ಫ್ಯಾಟ್ ಸ್ಮ್ಯಾಟ್ ಇಸ್ ಕಾಲ್ಡ್ ಇಮಿಡಿಯೇಟ್ ಕಾಸಸ್ ಆಫ್ 1857 ವಾರ್. ನೆಕ್ಸ್ಟ್ ಒನ್, ಹೌ ಟು ಫೇಲ್ ದ ರಿವೋಲ್ಟ್. ನಾವು ವಾರ್ ಹೆಂಗ್ ಸೋಲ್ತು? ಒನ್ ಇಸ್ ಲ್ಯಾಕ್ ಆಫ್ ಯೂನಿಟಿ.
lack of strategy, lack of common goal. Some rulers or kings out of the war. Some kings support to British company, some Indians not support to India. And some soldiers are illegal activities called a dacoit. So 1857 war is failed. Very, very important. First war of independence and freedom struggle in India. Very, very important for us. Geography, land use and agriculture. Very, very important types of the land. One is agriculture land. It's called net shown area, forest land, fallow land, uncultivable land, wasteland. It's called types of lands. Next one, types of agriculture. Also very, very important for marks. Types of agriculture. One is subsistence farming, sedentary farming, settled farming, and also irrigational farming ಇರ್ಬೋದು. ಆಮೇಲೆ some important farming very, very important. It's called commercial farming, mixed farming. ಒಂದೊಂದು ಮಾರ್ಕ್ಸ್ ಕೇಳ್ತಾರೆ, ಜೊತೆಗೆ ಲಾಂಗ್ ಆನ್ಸರ್ ಕೇಳ್ತಾರೆ. The people settled one place, start agriculture is called sedentary farming. Is settled farming. What is nomadic farming? The people traveling one place to another place is called traveling is called nomadic farming. Agriculture including cattle rearing, beekeeping, sericulture, poultry farming is called a mixed farming. Large number of estate is called plantation farming. Very, very important. ಇನ್ನೊಂದು wheat ಕೇಳ್ತಾರೆ, wheat and paddy, rice ಅಂದಾಗ ಒನ್ ಇಸ್ ದ ಸ್ಟ್ಯಾಪಲ್ ಫುಡ್. ಇಂಡಿಯನ್ ಮೇನ್ ಫುಡ್ ಕ್ರಾಪ್ಸ್. ಅಲ್ಲಿ ಎಷ್ಟು ಡಿಗ್ರಿ ಟೆಂಪರೇಚರ್ ಬೇಕು. ಆಮೇಲೆ ಸಾಯಿಲ್, ಬ್ಲಾಕ್ ಸಾಯಿಲ್, ಅಲ್ಯೂಯಲ್ ಸಾಯಿಲ್ ಅದೆಲ್ಲ ಬರುತ್ತೆ. ಸಾಯಿಲ್, ಟೆಂಪರೇಚರ್, ಆಮೇಲೆ ರೈನ್ ವೆರಿ, ವೆರಿ ಇಂಪಾರ್ಟೆಂಟ್. ಸ್ಟಾಗ್ನೆಂಟ್ ವಾಟರ್. ನೆಕ್ಸ್ಟ್ ಇನ್ 1993 73rd amendment Panchayat Raj institution. Panchayat Raj means administrative decentralization in rural area. Administration decentralization. Panchayat Raj system is called all basic amenities provided in rural area. All basic amenities provided in rural area is called Panchayat Raj institution. Provide food, cloth, shelter, road, street light, ಆಮೇಲೆ ವೇರ್ ಹೌಸ್, ವುಮೆನ್ಸ್ ಎಜುಕೇಶನ್, ಅಡಲ್ಟ್ ಎಜುಕೇಶನ್, ಎಜುಕೇಶನ್ ಆಫ್ ಪಾವರ್ಟಿ, ಫುಡ್, and also healthcare centers. All basic amenities in rural areas is called Panchayat Raj. Next, so when 20 members assembled is called Women Self-Help Group. Women stable in economical wholeness purpose the rural area. So Women Self-Help Group established. Very, very important. 4 marks question. 7 marks 3 marks ಅಲ್ಲೇ ಓದ್ತೀನಿ ಅಂತ ಹೇಳಿದ್ರೆ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಇಷ್ಟೇ ಲೆಸನ್. ಲಿಸನ್. ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಸ್ಟಾರ್ಟೆಡ್ ಇನ್ 1857. It is the first milestone of Indian freedom struggle. Which are the important causes of first war of Indian independence? One is political cause. Political causes ಅಂದ್ರೆ ನೀವು ಬರೀಬೇಕಾಗಿದೆ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಆಲ್ರೆಡಿ ಹೇಳಿದ್ದೀನಿ. ಇನ್ನೊಂದು ಎಕನಾಮಿಕಲ್ ಕಾಸಸ್ ಅಂದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ in England. All Indian raw materials transferred to India to England, and Indian power responsible to British government is called Industrial Revolution. Next one, immediate causes of 1857 war. The British government introduced Royal Enfield rifle. The smelled cow and pig fat, the rumor spread to overall India. All Hindus worshipped cow, all Muslims hated pig. Is racial hatred purpose British company introduced the Royal Enfield rifle. But all Indian Hindus and Muslims unity among the fight against the British is called immediate cause spread. The first in Barakpur. Next to Meerut. Next to Kanpur, Lucknow, Delhi. How to spread the revolt? The Mangal Pandey, young commander, opposed the Royal Enfield rifle. The first martyr. Martyr means Hutatma. Mangal Pandey. The next spread revolt, Kanpur. Nana Sahib opposed the British government rules and regulation. And all Indian freedom fighters, Delhi Chalo, and hoisted tricolor flag in Red Fort and opposed British rules and regulation. The all Indians rulers told Bahadur Shah is the Indian king. Who is the Indian king? One question karta. Who is the Indian king? Bahadur Shah. The very, very old man, Bahadur Shah is a Indian king. How to spread the revolt? Next to failure of the revolt. Impact. In 1858, next year after the war, Magna Carta. Magna Carta means Queen Victoria Proclamation. Queen Victoria Proclamation is called impact of the revolt. Idna 3 marks ಕೇಳಿದೆ. Next, very, very important one lesson, socio-religious reformation movement.
ಸಾಮಾಜಿಕ ಸುಧಾರಣೆ. The 19th century is called a reformation age. The 19th century is called a renaissance age. How? Raja Ram Mohan Rai entry to India and one of the great reformers is called a father of Indian Renaissance. Who is the father of Indian Renaissance? Renaissance means rebirth, reawakening. Who? Raja Ram Mohan Rai started Brahma Samaja. ಆತ್ಮೀಯ ಸಭಾ ಆರ್ ಬ್ರಹ್ಮ ಸಮಾಜ. ರಾಜಾ ರಾಮ್ ಮೋಹನ್ ರೈ ಪ್ರಿನ್ಸಿಪಲ್ ಅಥವಾ ದಯಾನಂದ ಸರಸ್ವತಿ ಪ್ರಿನ್ಸಿಪಲ್ ಇರ್ಬೋದು, ಅಥವಾ ಥಿಯೋಸಫಿಕಲ್ ಸೊಸೈಟಿ ಇರ್ಬೋದು, ಅಲಿಗರ್ ಮೂವ್ಮೆಂಟ್ ಇರ್ಬೋದು. ಸೋಷಿಯಲ್ ರಿಫಾರ್ಮ್ಸ್ ಅಲ್ಲಿ ಯಾವುದೇ ಸಮಾಜಕ್ಕೆ ಆರ್ಯ ಸಮಾಜ, ಬ್ರಹ್ಮ ಸಮಾಜ, ಥಿಯೋಸಫಿಕಲ್ ಸೊಸೈಟಿ, ಅಲಿಗರ್ ಮೂವ್ಮೆಂಟ್ ಅಂಡ್ ಆಲ್ಸೋ ಸೋ ಮೆನಿ ಮೂವ್ಮೆಂಟ್ಸ್ ಅಲ್ಲಿ ಬರುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರಿನ್ಸಿಪಲ್ ಅಂದಾಗ ಈಸ್ ಅಪೋಸಿಟ್ ಚೈಲ್ಡ್ ಮ್ಯಾರೇಜ್. ಯಾರನ್ನೇ ಕೇಳಿದ್ರು, ಯಾರು ದಯಾನಂದ ಸರಸ್ವತಿ ಕೇಳಿದ್ರು ಹಾಗೇನೆ, ಅಥವಾ ರಾಜಾರಾಮ್ ಮೋಹನ್ ರೈ ಬಗ್ಗೆ ಕೇಳಿದ್ರು ಹಾಗೇನೆ, ಸ್ವಾಮಿ ವಿವೇಕಾನಂದ ಬಗ್ಗೆ ಕೇಳಿದ್ರು ಹಾಗೇನೆ, ಸರ್ ಸೈಯದ್ ಅಹಮದ್ ಖಾನ್, ಅನಿ ಬೆಸೆಂಟ್, ಶ್ರೀ ನಾರಾಯಣ ಗುರು, ಡೆರೋಜಿಯೋ, ಆಲ್ ಆರ್ ಸೋಷಿಯಲ್ ರಿಫಾರ್ಮರ್ಸ್. ಅವರು ಸಮಾಜವನ್ನು ಸುಧಾರಣೆ ಮಾಡೋರು. ವೆರಿ ವೆರಿ ಈಸಿ. ಆ ಲೆಸನ್ ಅಲ್ಲಿ ಒಂದು 6 ಪಾಯಿಂಟ್ಸ್ ಬರೆದ್ರೆ ಆಗೋಯ್ತು. ಏನೋ ಈ ಅಪೋಸಿಡ್ ಪಾಲಿಗಮಿ, ಈ ಅಪೋಸಿಡ್ ಚೈಲ್ಡ್ ಮ್ಯಾರೇಜ್, ಈ ಅಪೋಸಿಡ್ ಬ್ಲೈಂಡ್ ಬಿಲೀಫು, ಈ ಅಪೋಸಿಡ್ ಸತಿ ಸಿಸ್ಟಮು, ಈ ಅಪೋಸಿಡ್ ಡೌರಿ, ಈ ಅಪೋಸಿಡ್ ಪಾಲಿಗಮಿ. ಪಾಲಿಗಮಿ ಮೀನ್ಸ್ ಬಹುಪತ್ನಿತ್ವ. ಎನ್ಕರೇಜ್ ಟು ಮೊನೋಗಮಿ. ಈ ಅಪೋಸಿಟ್ ಪಾಲಿಥಿಸಮ್, ಬಹುದೇವತಾ ಆರಾಧನೆ, ಪಾಲಿಥಿಸಮ್. ಈ ಎನ್ಕರೇಜ್ ಮೊನೋಥಿಸಮ್. ಈ ಅಪೋಸಿಟ್ ಐಡಾಲ್ ವರ್ಷಿಪ್, ಐಡಾಲ್ ವರ್ಷಿಪ್. ಆಲ್ ಆರ್ ದ ಸೋಷಿಯಲ್ ಪ್ರಾಬ್ಲಮ್ ನ ಹಾಕೊಂಡು ಬರ್ದ್ರೆ 3 ಮಾರ್ಕ್ಸ್ ಬಂತು. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಅದ್ರಲ್ಲಿ ಬರುವಂತದ್ದು ಸಬ್ಸಿಡರಿ ಅಲಯನ್ಸ್. ನಿಮ್ಗೆ ಗೊತ್ತು, ಫಸ್ಟ್ ಆಂಗ್ಲೋ ಮರಾಠಾ ವಾರ್, ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್ ಅಂಡ್ ಆಲ್ಸೋ ಆಂಗ್ಲೋ ಸಿಖ್ ವಾರ್. ಅಲ್ಲಿ ಕೇಳುವಂತದ್ದು ವಾಟ್ ಈಸ್ ಸಬ್ಸಿಡರಿ ಅಲಯನ್ಸ್ ಆಫ್ ಟರ್ಮ್ ಅಂಡ್ ಕಂಡೀಷನ್ಸ್ ಆಫ್ ಸಬ್ಸಿಡರಿ, ಸಹಾಯಕ ಸೈನ್ಯ ಪದ್ಧತಿ. ವಾಟ್ ಇಸ್ ಸಬ್ಸಿಡರಿ ಅಲಯನ್ಸ್? The agreement between native rulers and British company is called a subsidiary alliance. Who introduced it? Lord Wellesley introduced subsidiary alliance. Adle term and condition irutte. Indian rulers maintain British army, all salary allowance all to maintain Indian rulers. Any ambassador appoint to only British officers in their court. All are the term and condition of subsidiary alliance. Next to very very important, bank transaction. ನಂಬರ್ 1 ವೆರಿ ವೆರಿ ಈಸಿ ಲೆಸನ್. ಯಾವುದು? ಬ್ಯಾಂಕ್ ಟ್ರಾನ್ಸಾಕ್ಷನ್. ನಾನು ಹೇಳ್ತೀನಿ ನೋಡ್ರಿ. ಒಂದು ಟೈಪ್ಸ್ ಆಫ್ ಅಕೌಂಟ್. ಟೈಪ್ಸ್ ಆಫ್ ಅಕೌಂಟ್ ಅಂದ್ರೆ 4 ಟೈಪ್ಸ್ ಆಫ್ ಅಕೌಂಟ್. ಒಂದು SP ಅಕೌಂಟ್, ಸೇವಿಂಗ್ ಬ್ಯಾಂಕ್ ಅಕೌಂಟ್. ಸೆಕೆಂಡ್ ಒನ್ ಕರೆಂಟ್ ಅಕೌಂಟ್. ನೆಕ್ಸ್ಟ್ ಒನ್ FD. FD ಮೀನ್ಸ್ ಫಿಕ್ಸ್ಡ್ ಡೆಪಾಸಿಟ್. ನೆಕ್ಸ್ಟ್ ಒನ್ ಟರ್ಮ್ ಡೆಪಾಸಿಟ್. TD, term is recurring deposit. All are the 4 types. SP means saving bank account. Those who are farmers or agriculturists, those who are students, poor people, salary holder, and all widow and senior citizen, handicapped people. Government ನೆಲ್ಲ ಬರುತ್ತೋ ಅದೆಲ್ಲ ಯಾವ ಅಕೌಂಟ್ ಅಂದ್ರೆ ಸೇವಿಂಗ್ ಬ್ಯಾಂಕ್ ಅಕೌಂಟ್. Those who are businessmen opened current account. And the requiring purpose and future purchase the car or bungalow or marriage or education purpose is called recovery. Is called recovering deposit. RD ಅಂತ ಕರಿತೀವಿ. Is called term deposit. Lump sum amount fixed at a time is called FD. FD means fixed deposit. How many types of account? 4 types of account. Listen, ಬಹಳ ಕನ್ಫ್ಯೂಷನ್ ಅಂದ್ರೆ ಟೈಪ್ಸ್ ಆಫ್ ಅಕೌಂಟ್ ಬೇರೆ, ಟೈಪ್ಸ್ ಆಫ್ ಬ್ಯಾಂಕ್ ಬೇರೆ. ಟೈಪ್ಸ್ ಆಫ್ ಅಕೌಂಟ್ ಅಂದಾಗ ಸೇವಿಂಗ್ ಬ್ಯಾಂಕ್ ಅಕೌಂಟು, ಕರೆಂಟ್ ಅಕೌಂಟು, ಫಿಕ್ಸ್ಡ್ ಡೆಪಾಸಿಟ್ ಆಮೇಲೆ ರಿಕವರಿಂಗ್ ಡೆಪಾಸಿಟ್. ಹೌ ಮೆನಿ ಟೈಪ್ಸ್ ಆಫ್ ಬ್ಯಾಂಕ್? 6 ಟೈಪ್. ನೆನ್ಪಿಟ್ಕೊಳ್ಳಿ. C3 I to L1. C3 ಅಂದ್ರೆ ಒಂದು ಸೆಂಟ್ರಲ್ ಬ್ಯಾಂಕ್. ಸೆಂಟ್ರಲ್ ಬ್ಯಾಂಕ್ ಇಸ್ ಕಾಲ್ಡ್ RBI. ಸೆಂಟ್ರಲ್ ಬ್ಯಾಂಕ್ ಇಸ್ ಕಾಲ್ಡ್ ಮದರ್ ಬ್ಯಾಂಕ್. ಸೆಂಟ್ರಲ್ ಬ್ಯಾಂಕ್ ಇಸ್ ಕಾಲ್ಡ್ ಹೆಡ್ ಆಫ್ ದ ಆಲ್ ಬ್ಯಾಂಕ್. One is central bank, C1, central bank. Next one, commercial bank, cooperative bank. Central bank, commercial bank, cooperative bank. Next, land development bank, I2. I is the land development bank, indigenous bank. C3, I2, L1, land development bank. Central bank, commercial bank, cooperative bank, industrial development bank, indigenous bank, and land development bank. 6 type of bank, not bank account. One is types of bank account, types of bank. Next, very very important, functions, characteristics, uses of bank. ನೀವು ಒಂದು ಆಲ್ರೆಡಿ ರೆಡಿ ಆಗಿದ್ರಾ? ಡೀಲಿಂಗ್ ವಿತ್ ದ ಮನಿ, ಅಕ್ಸೆಪ್ಟಿಂಗ್ ದ ಡೆಪಾಸಿಟ್, ಲೆಂಡಿಂಗ್ ಲೋನು, ಸರ್ವಿಸ್ ಓರಿಯಂಟೇಷನ್, ಪೇಯಬಲ್ ಅಂಡ್ ಆಲ್ಸೋ ವಿಡ್ರಾಯಬಲ್, ಇಸ್ ಆಲ್ ಟ್ರಸ್ಟ್, ಸೇಫ್ಟಿ ಡೆಪಾಸಿಟ್ ಲಾಕರ್. ಆಲ್ ಆರ್ ದ ಯೂಸಸ್ ಆಫ್ ಬ್ಯಾಂಕ್.
ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ವಿಚ್ ಆರ್ ದ ಇಂಪಾರ್ಟೆಂಟ್ ಸರ್ವಿಸಸ್ ಆಫ್ ದ ಪೋಸ್ಟ್ ಆಫೀಸ್ ಅಂತ ಕೇಳ್ತಾರೆ. ನ್ಯಾಷನಲ್ ವಿಕಾಸ ಪತ್ರ, ಸೇವಿಂಗ್ ಸರ್ಟಿಫಿಕೇಟ್, ಮಂತ್ಲಿ ಡೆಪಾಸಿಟ್, ಆಲ್ ಆರ್ ದ ವೆರಿ 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 ಇಂಪಾರ್ಟೆಂಟ್ ರೋಲ್ ಆಫ್ ದ ಪೋಸ್ಟ್ ಆಫೀಸ್ ಇನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. ನೆಕ್ಸ್ಟ್ ಪ್ರೊಸೀಜರ್ ಆಫ್ ಬ್ಯಾಂಕ್ ಅಕೌಂಟ್ ಓಪನಿಂಗ್. 4 ಕ್ವಶನ್ ರೆಡಿ ಮಾಡ್ಕೊಂಡ್ರೆ ವೆರಿ ವೆರಿ ಈಸಿ. ಪ್ರೊಸೀಜರ್ ಅಂದಾಗ ಒಂದು ಡಿಸೈಡ್ ವಿಚ್ ಟೈಪ್ ಆಫ್ ಬ್ಯಾಂಕ್ ಅಕೌಂಟ್ ಓಪನಿಂಗ್, ಆಮೇಲೆ ಫಿಲ್ ಅಪ್, ಇವ್ ರೆಫರೆನ್ಸ್, ಆಮೇಲೆ ಸಬ್ಮಿಟ್, ವೆರಿಫೈ, ಇನಿಷಿಯಲ್ ಡೆಪಾಸಿಟ್ ಪಾಯಿಂಟ್ಸ್ ಇರುತ್ತೆ. ಟೈಪ್ಸ್ ಆಫ್ ಬ್ಯಾಂಕು, ಟೈಪ್ಸ್ ಆಫ್ ಅಕೌಂಟ್, ಯೂಸಸ್ ಆಫ್ ಬ್ಯಾಂಕು, ಪೋಸ್ಟ್ ಆಫೀಸ್, ಪ್ರೊಸೀಜರ್. ಇಲ್ಲಿಗೆ ಬ್ಯಾಂಕಿಂಗ್ ಲೆಸನ್ 3 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಎಂಟರ್ಪ್ರಿನರ್ಶಿಪ್ ಅಂದಾಗ ವಿಚ್ ಆರ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಂಟರ್ಪ್ರಿನರ್. ನ್ಯಾಕು, ಎಬಿಲಿಟಿ, ಮೋಟಿವೇಶನ್, ಟೀಮ್ ಬಿಲ್ಡಿಂಗ್, ಸರ್ವಿಸ್ ಓರಿಯಂಟೇಶನ್, ರಿಸ್ಕ್ ಟೇಕಿಂಗ್, ಈ ಟೈಪ್ ಪಾಯಿಂಟ್ಸ್ ಹಾಕಿ ಬರೆದ್ರೆ ಇಲ್ಲಿ ನಿಮ್ಗೆ ಸಿಕ್ತು. ಇನ್ನೊಂದು ನಿಮ್ಗೆ ಗೊತ್ತು ಆಲ್ರೆಡಿ, ಪಂಚಾಯತ್ ರಾಜ್, ರೂರಲ್ ಡೆವಲಪ್ಮೆಂಟ್. ರೂರಲ್ ಡೆವಲಪ್ಮೆಂಟ್ ಹೇಳಿದೀನಿ, ಇಸ್ ಕಾಲ್ಡ್ administrative decentralization rural. Provide all basic amenities provide to rural area. It's called Panchayat Raj institution. Next to World Organization, UNO. After the First World War, 1914 up to 1918 started First World War. But lastly, in 1919, League of Nations established. But League of Nations failed in 1939. Second World War start up to 1945. After the end of the Second World War, UNO established. UNO means United Nations Organization. Who are the founder? Stalin, Roosevelt, Churchill. Stalin, Roosevelt, Churchill, the founder of the UNO. Very very important. 111, the UNO Charter. We all are the world people. We all are the world. Very very important. Really, main aims of UNO. Aims of UNO and also achievements of UNO. Very very important. Aims of UNO, achievements of UNO. 6 points ಇರುತ್ತೆ. Maintain peace, international peace, security, cooperation, secure fundamental rights, duties. Very very important. Aims of UNO, achievements of UNO. Next ನಿಮ್ಗೆ ಗೊತ್ತು ಲ್ಯಾಂಡ್ ರಿಫಾರ್ಮ್ಸ್. ಲಾರ್ಡ್ ಕಾರ್ನ್ವಾಲಿಸ್ introduced ಲ್ಯಾಂಡ್ ರಿಫಾರ್ಮ್. ಜಮೀನ್ದಾರಿ, ರೈತವಾರಿ, ಮಹಲ್ವಾರಿ. Land reform means Zamindar system. Zamindar is owner of the land, is called Zamindar system. Raita is owner of the land, is called Raitwar system. Talukdar is owner of the land, is called Talukdar system. Zamindari, Raitwar. Taluk means Mahal. Taluk means Mahal. Zamindari, Raitwari, Mahalwar system. Very very important. Adadmele impacts of land reforms. Next one, impact of English education. Very very important. 3 marks. ಮತ್ತೆ ಬರೋದು ನಿಮಗೆ ಲಾಸ್ಟ್ ಗೆ ವರ್ಲ್ಡ್ ವಾರ್. ವರ್ಲ್ಡ್ ವಾರ್ ಅಂದಾಗ causes of the world war. First world war and second world war. ಅಂದಾಗ world war 1 is imperialism, expansionism, colonialism, industrial revolution and aggressive attachment their nation is called aggressive nationalism and competition between 2 power blocks. All are the main causes of first world war and same as it is Second World War. ಏನಾದ್ರು ಇಮಿಡಿಯೇಟ್ ಕಾಸಸ್ ಆಫ್ ಫಸ್ಟ್ ವರ್ಲ್ಡ್ ವಾರ್ ಅಂತ ಕೇಳಿದ್ರೆ ಆಸ್ಟ್ರಿಯನ್ ಕ್ರೌನ್ ಪ್ರಿನ್ಸ್ ವಿಸಿಟರ್ ಸರ್ಜಾವೋ ದ ಬೋಸ್ನಿಯಾ ಕ್ಯಾಪಿಟಲ್ ಸಿಟಿ ಇಸ್ ಕಾಲ್ಡ್ ದ ಮರ್ಡರ್ ಆಫ್ ದ ಆಸ್ಟ್ರಿಯನ್ ಕ್ರೌನ್ ಪ್ರಿನ್ಸ್, ದ ಇಮಿಡಿಯೇಟ್ ಕಾಸಸ್ ಆಫ್ ಫಸ್ಟ್ ವರ್ಲ್ಡ್ ವಾರ್. ಆಮೇಲೆ ಎಫೆಕ್ಟ್ ಕೇಳ್ತಾರೆ. ವಾಟ್ ಈಸ್ ಸಾಯಿಲ್ ಎರೋಷನ್? The removal of the top layer soil is called soil erosion, or washing down top layer soil is called soil erosion. Causes of the soil erosion very very important. ನಿಮಗೆ ಎಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. What is soil erosion? Causes of soil erosion. 1 is deforestation, overgrazing, construction of the industry, urbanization, roadway, railway, and also pot making and bricks. All are the main causes of soil erosion. How to prevent soil erosion is called construction of tree, more tree, planting the more tree, and also stop the overgrazing and construction the birds, and also top layers ಅನ್ನು ಪ್ರೊಟೆಕ್ಟ್ ಮಾಡುವಂತದ್ದು. All are the main preventive measures of the soil erosion. Causes, effect. How to affect the soil erosion? River birds are fill up and silt are increased, water level also decreased, underground water also decreased. All are the impact of soil erosion. Very very important question ಕೇಳ್ತಾ ಇರ್ತಾರೆ. Soil erosion and in climate ಕೇಳ್ತಾರೆ. Transportation, wildlife sanctuary, which are the important airport, forest resources, consumer rates ಮತ್ತೆ ports. ಇವೆಲ್ಲವೂ ಸಹ ನಿಮ್ಗೆ ಬರೋದು 3 marks. Which are the divide western port and eastern port ಅಂತ ಕೇಳ್ತಾರೆ. ಅಥವಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಮ್ಗೆ ಗೊತ್ತು, ವೆರಿ ವೆರಿ ಇಂಪಾರ್ಟೆಂಟ್. ದಿಲ್ಲಿ ಅಂದಾಗ ನಿಮ್ಗೆ ಗೊತ್ತು ಫಸ್ಟ್ ವುಮೆನ್ ಪ್ರೈಮ್ ಮಿನಿಸ್ಟರ್ ಶ್ರೀಮತಿ ಇಂದಿರಾ ಗಾಂಧಿ ಏರ್ಪೋರ್ಟ್
ನ್ಯೂ ಡೆಲ್ಲಿ, ಛತ್ರಪತಿ ಶಿವಾಜಿ ನಿಮ್ಗೆ ಗೊತ್ತು, ಮಹಾರಾಷ್ಟ್ರ. ಆಮೇಲೆ ವೆರಿ ವೆರಿ ಇಂಪಾರ್ಟೆಂಟು ನಿಮ್ದು ನಮ್ಮ ಕೆಂಪೇಗೌಡ ಏರ್ಪೋರ್ಟ್ ಬೆಂಗಳೂರು. ಇದನ್ನೆಲ್ಲ ನೀವು ಬರ್ಕೊಂಡು ಹೋದ್ರೆ ಏರ್ಪೋರ್ಟ್ ಆಗೋಯ್ತು. ಇದು ಪರ್ದೀಪು, ಹಾಲ್ಡಿಯಾ, ಟುಟಿಕಾರ್ನು, ಆಮೇಲೆ ವಿಶಾಖಪಟ್ಟಣಂ, ಮುಂಬೈ, ಕೊಚ್ಚಿ, ಕೋಲ್ಕತ್ತಾ, ಆಲ್ ಆರ್ ದ ಇಂಡಿಯನ್ ಇಂಪಾರ್ಟೆಂಟ್ ಪೋರ್ಟ್ಸ್ಗಳು. ಅದನ್ನು ಡಿವೈಡ್ ಮಾಡಿಕೊಳ್ಬೇಕು. ಆಮೇಲೆ ಟ್ರಾನ್ಸ್ಪೋರ್ಟ್ ಹೇಳಿದೀನಿ, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಜಿಮ್ ಕಾರ್ಬೆಟ್ ಇಸ್ ದ ಫಸ್ಟ್ ವೈಲ್ಡ್ ಸೆಂಚುರಿ. ಇದನ್ನೆಲ್ಲ ನೀಟಾಗಿ ಓದ್ಕೊಂಡ್ರೆ ಔಟ್ ಆಫ್ ಔಟ್ ಬರ್ತೀರಾ. ಥ್ಯಾಂಕ್ ಯು. ಓಕೆ ಸರ್, ಇಷ್ಟೊತ್ತು ನೀವು ಫುಲ್ ಡೆಪ್ತ್ ಆಗಿ ಯಾವ್ದೆಲ್ಲ ಟಾಪಿಕ್ಸ್ ಓದ್ಬೇಕು ಮತ್ತೆ ಲೆಸನ್ ವೈಸ್ ಇಂಪಾರ್ಟೆಂಟ್ ಅನ್ನೋದು ನೀವು ಹೇಳ್ಕೊಟ್ಟಿದ್ದೀರಾ. ಸೊ ಈಗ ಮಕ್ಕಳು ನಾನು ಜಸ್ಟ್ ಸರ್ ನಾನು ಪಾಸ್ ಆಗ್ಬೇಕು ಅಂತ ಇರ್ತಾರೆ, ಸೊ ಅವ್ರು ಏನ್ ಓದ್ಬೇಕು? ಸೋಷಿಯಲ್ ಆಕ್ಚುಲಿ ಸರ್ ನೆವರ್ ಎಂಡ್. ಆದ್ರೆ ಪಾಸಿಂಗ್ ಅನ್ನೋರಿಗೆ ನಾನು ಹೇಳಿದ್ದು ಬ್ಯಾಂಕಿಂಗ್ ಲೆಸನ್ ಒಂದು ಓದ್ಕೊಂಡು ಬ್ಯಾಂಕಿಂಗ್ ಅದನ್ನ ಒಂದು ಓದ್ಕೊಳ್ಬೇಕು. ಜೊತೆಗೆ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಬ್ಯಾಂಕಿಂಗ್, ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್, ಆಮೇಲೆ ಅಗ್ರಿಕಲ್ಚರ್ ಅಂಡ್ ಲ್ಯಾಂಡ್ ಯೂಸ್ ಅಂಡ್ ಅಗ್ರಿಕಲ್ಚರ್, ಫ್ರೀಡಮ್ಸ್ ಇನ್ ಇಂಡಿಯಾ, ಇವೆಲ್ಲವೂ ಸಹ 4 ಮಾರ್ಕ್ಸ್ ಬರುವಂತದ್ದು. ನಿಮ್ಗೆ ಒಂದು 24 ಮಾರ್ಕ್ಸ್ ಅದಾಗುತ್ತೆ. ಓಕೆ, ಅದಾದ್ಮೇಲೆ ನೀವೇನಾದ್ರು ಆರ್ಗನೈಸ್ಡ್ ಅಂಡ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂತ ಬರುತ್ತೆ. ಪೇಯ್ಡ್, ಅನ್ಪೇಯ್ಡ್, ಆರ್ಗನೈಸ್ಡ್, ಅನ್ಆರ್ಗನೈಸ್ಡ್. ಆಮೇಲೆ ಇಂಡಿಯನ್ ಜಿಯೋಗ್ರಫಿಕಲ್ ಫೀಚರ್ಸ್, ನಾರ್ದರ್ನ್ ಹಿಮಾಲಯ, ನಾರ್ದರ್ನ್ ಪ್ಲೇನ್ ಲ್ಯಾಂಡ್, ಡೆಕ್ಕನ್ ಪ್ಲೇಟ್, ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್. ಇಷ್ಟು ನೀಟಾಗಿ ಓದ್ಕೊಂಡ್ರೆ ಪಾಸ್ ಆಗಲಿಕ್ಕೆ ಏನು ತೊಂದರೆ ಇಲ್ಲ. ಔಟ್ ಆಫ್ ಔಟ್ ಬರ್ಲಿಕ್ಕೆ ನಾನು ಹೇಳಿದ್ಮೇಲೆ ಈ ಟೈಪ್ ಪ್ಯಾಟರ್ನ್ ಓದ್ಕೊಂಡ್ರೆ ನೀವು ಚೂಸಿ ಕಂಡ್ರೆ 8 ಮಾರ್ಕ್ಸ್ಗೆ, 1 ಮಾರ್ಕ್ಸ್ಗೆ 8, ಆಮೇಲೆ 16 ಮಾರ್ಕ್ಸ್ ಇದು, ಆಮೇಲೆ 24, ಆಮೇಲೆ 16. ಈ ಟೈಪ್ ನೀವು ಬ್ಲೂ ಪ್ರಿಂಟ್ ವೈಸ್, ಲೆಸನ್ ವೈಸ್ ನೀವು ಓದ್ಕೊಳ್ತಾ ಹೋಗಿ ಎಲ್ಲ ಆರ್ಟಿಕಲ್ ಗಳನ್ನ, ಸ್ಟೇಟ್ಮೆಂಟ್ ಗಳನ್ನ, ಆಥರ್ಗಳನ್ನ ನೇಮ್ ಓದ್ಕೊಂಡ್ರೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಸರ್. ಸರ್ ಲಾಸ್ಟ್ ಇಯರ್ ಎಷ್ಟು ಔಟ್ ಆಫ್ ಔಟ್ ಕೊಟ್ಟಿದ್ದೀರಾ? ಒಂದು 7 ಬಂದಿದ್ದಾರೆ. 7 ಈ ವಿಡಿಯೋ ನೋಡಿದ್ಮೇಲೆ ಮಕ್ಕಳು ಔಟ್ ಆಫ್ ಔಟ್ ತೆಗಿತಾರ ಸರ್? ತುಂಬಾ ಸಂತೋಷ, ತೆಗಿಬೇಕು ಸರ್. ಆದ್ಮೇಲೆ ಬಂದ್ಮೇಲೆ ಹೇಳ್ತೀರಾ. ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಟೈಮ್ ಕೊಟ್ಟು ಸರ್ ಇವತ್ತು ನಮ್ ಜೊತೆಯಲ್ಲಿ ತುಂಬಾ ಬಿಸಿ ಶೆಡ್ಯೂಲ್ ಇತ್ತು, ಆದ್ರೂ ಕೂಡ ನಾವು ಒಂದು ಕಾಲ್ ಮಾಡಿದ ತಕ್ಷಣ ಸರ್ ನಮ್ ಜೊತೆಲಿ ಬಂದು ಇಷ್ಟೊತ್ತು ತುಂಬಾ ಡೆಪ್ತ್ ಆಗಿ ಸೋಷಿಯಲ್ ಸಬ್ಜೆಕ್ಟ್ ಅಲ್ಲಿ ಯಾವ ತರ ಓದಬೇಕು, ಮತ್ತೆ ಯಾವ್ಯಾವ ಲೆಸನ್ ಇಂಪಾರ್ಟೆಂಟ್, ಪಾಸ್ ಆಗ್ಲಿಕ್ಕೆ ಯಾವ್ದೆಲ್ಲ ಓದ್ಬೇಕು, ಮತ್ತೆ ಔಟ್ ಆಫ್ ಔಟ್ ತೆಗಿಲಿಕ್ಕೆ ಯಾವ್ದೆಲ್ಲ ಟಾಪಿಕ್ಸ್ ಅನ್ನು ಕವರ್ ಮಾಡ್ಬೇಕು ಅನ್ನೋದು ತುಂಬಾ ಡೆಪ್ತ್ ಆಗಿ ಹೇಳ್ಕೊಟ್ಟಿದ್ದಾರೆ. ಸೊ ನಮ್ಮ ಟೀಮ್ ಇಂದ ಈ ಎಜುಟಾಕ್ ಸೆಷನ್ ಗೆ ಬಂದಿರೋದಕ್ಕೆ ನಾವು ತುಂಬಾ ಧನ್ಯವಾದವನ್ನು ಹೇಳ್ತಾ ಸರ್, ಖಂಡಿತ ನೆಕ್ಸ್ಟ್ ಟೈಮ್ ನಾವು ಮತ್ತೆ ಸಿಗೋಣ. ಮಕ್ಕಳು ಔಟ್ ಆಫ್ ಔಟ್ ತಂದ್ಮೇಲೆ ನಾವು ಖಂಡಿತ ನಿಮ್ ಬಂದು ಮೀಟ್ ಆಗ್ತೀವಿ. ಮತ್ತೆ ಅದೇ ರೀತಿಯಲ್ಲಿ ಅವ್ರ ವಿಷಸ್ ಅನ್ನು ನಿಮ್ಗೆ ತಲುಪಿಸ್ತೀವಿ. ಥ್ಯಾಂಕ್ ಯು ಸೊ